ವೆಲ್ಕಮ್ ಬ್ಯಾಕ್ ಡಾರ್ಲಿಂಗ್ಸ್. ನೀವು ನೋಡ್ತಿದ್ದೀರಾ ನಿಮ್ಮ ರಾಯಲ್ ಶೆಟ್ಟಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಸ್ವಲ್ಪ ಪ್ಲೇ ಮಾಡ್ತೀನಿ, ಸ್ವಲ್ಪ ನೋಡ್ಕೊಂಬನ್ನಿ. இது அந்த ஊரில் இருக்கும் என் குடும்பம். அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும். அதனால் நீங்களும் அதில் உட்படுவீர்கள். ಈಗ ನಾ ಇನ್ನೊಂದೇನಂದ್ರೆ ಮೊನ್ನೆ ಒಂದು ಇವೆಂಟ್ ಆಯಿತು. ಶನಿವಾರ ಒಂದು ಇವೆಂಟ್ ಆಯಿತು, ತಗ್ ಲೈಫ್ ಮೂವಿದು ಇವೆಂಟ್ ಆಯಿತು. ಓಕೆ, ಶಿವಣ್ಣನ ಗೆಸ್ಟ್ ಆಗಿ ಕರೆದ್ರು. ಅದು ಸ್ಟಾರ್ಟಿಂಗ್ಗೆ ಫುಲ್ಲು ತುಂಬ ಹೊಗಳುಕೊಂಡು ಮಾತಾಡಿದ್ದು ಶಿವಣ್ಣ ನಮ್ಮ ಫ್ಯಾಮಿಲಿ ಥರ ಹಂಗೆ ಹಿಂಗೆ ಅಂತ ದೋಸೆ ಒಯ್ದಿದ್ದು ಅದೆಲ್ಲ ಓಕೆ, ಎಲ್ಲ ಹೊಗಳಿದ್ದು ಖುಷಿಯಾಗಿದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ನನ್ನ ತಂದೆ ಇದ್ದಂಗೆ, ನಮ್ಮ ಅಣ್ಣ ಇದ್ದಂಗೆ, ನನ್ನ ಸಿನಿಮಾಗೆ ಕ್ಲಾಪ್ ಮಾಡಿದವರು ಅವರು ಫಸ್ಟು ಎಲ್ಲ. ಅದೆಲ್ಲ ನೋಡ್ಬೇಕಾದ್ರೆ ಆ್ಯಕ್ಚುಲಿ ಖುಷಿ ಆಯ್ತು ಈ ಮನುಷ್ಯನ ಬಗ್ಗೆ. ವಾವ್, ಎಂಥ ಮನುಷ್ಯ ಗುರು, ಏನು ತುಂಬ ಒಳ್ಳೆ ಮನುಷ್ಯರು ಆ ಥರ ಎಲ್ಲ ಅಂತ. ಅವರು ಅಷ್ಟು ಮಾತಾಡ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ರೆ ನಾರ್ಮಲ್ ಆಗಿ ಇರೋದು. ಓಕೆ, ನಾನು ಈ ಥರ ಶಿವಣ್ಣನ ಬಗ್ಗೆ ಮಾತಾಡಿದೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಫ್ಯಾಮಿಲಿ ಬಗ್ಗೆ ಮಾತಾಡಿದೆ ಅನ್ನೋದು ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರೋದು. ಇಂಥ ಒಂದು ಮೇರು ನಟ ಏನಂತಾರೆ, ತಮಿಳಲ್ಲಿ ಒಬ್ಬರು ಮೇರು ನಟರಾದರಂಥ ಕಮಲ್ ಹಾಸನ್ ಅವರು, ಮರ್ಯಾದೆ ಕೊಡ್ಬೇಕಾ, ಕಮಲ್ ಹಾಸನ್ ಅವನು ಇಂಥ ಕಚಡ ಬುದ್ಧಿ ಈ ವಯ್ಯಂಗೆ ಹೆಂಗೆ ಬಂತು ಅಂತ ನನಗಂತೂ ಗೊತ್ತಿಲ್ಲ. ಓಕೆ, ಏನಪ್ಪ ನಡೀತೈತೆ ಇವ್ರಿಗೆಲ್ಲ ರಂಗಣ್ಣನ ಸ್ಟೈಲೇ ಸರಿ, ನಮ್ಮ ಸ್ಟೈಲ್ ಸರಿ ಸೆಟ್ ಆಗಲ್ಲ. ಏನು ನಡೀತೈತೆ, ಒಂದು ಇವೆಂಟಲ್ಲಿ ಏನು ಮಾತಾಡ್ತಾರೆ, ಬರ್ತೀವಿ, ಸಿನಿಮಾ ಬಗ್ಗೆ ಮಾತಾಡ್ತೀವಿ, ಗೆಸ್ಟ್ನ ಕರ್ಸಿದ್ದೀವಿ. ಆ್ಯಕ್ಚುಲಿ ನಮಗೆ ಕನ್ನಡದಿಂದ ಒಬ್ಬರು ಗೆಸ್ಟ್ನ ಕರ್ಸ್ದಾಗಲೇ ಸ್ವಲ್ಪ ಡೌಟ್ ಹೊಡಿತು, ಯಾಕಂದರೆ ಇವ್ರು ಆ ಥರ ಒಳ್ಳೆ ಕೆಲಸ ಯಾವತ್ತೂ ಮಾಡಿಲ್ಲ. ಸೊ ಅದೊಂದು ಡೌಟ್ ಹೊಡಿತು. ಬಟ್ ಓಕೆ, ಏನೋ ಕರ್ಸೋರಲ್ಲಪ್ಪ ಫುಲ್ ಒಂಥರ ಒಂದು ಸಲ ಆಶ್ಚರ್ಯ ಆಯಿತು. ಅದಾದಮೇಲೆ ಸರಿ ಆಯಿತು ಅಂದ್ಬಿಟ್ಟು ಹಿಂಗೆ ಮಾತಾಡ್ತಾ ಏನೋ ಆಗಿ ಅದು ಹೆಂಗೋ ಹೊಂಟೋಯ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಎಕ್ಸಾಂಪಲ್ ಸುಮ್ಮನೆ ಒಂದು ಹೇಳ್ಬೇಕಂದ್ರೆ, ಇವಾಗ ನಾವು ಒಂದು ಮದುವೆಗೆ ಹೋಗ್ತೀವಿ. ಒಂದು ಮದುವೆಗೆ ಹೋಗ್ಬಿಟ್ಟು ಏನು ಮಾಡ್ತೀವಿ, ನಾರ್ಮಲಾಗಿ ಹೋಗ್ತೀವಿ, ಮದುವೆನ ಅಟೆಂಡ್ ಮಾಡ್ತೀವಿ, ಮಾತಾಡ್ಕೋತೀವಿ, ಊಟ ಮಾಡ್ತೀವಿ, ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಕೋತೀವಿ, ಮದುವೆಗಳನ್ನ ಮಾತಾಡ್ಸ್ಕೊತೀವಿ, ಗಿಫ್ಟ್ ಕೊಡ್ತೀವಿ, ಬರ್ತೀವಿ. ನೀವು ಅದನ್ನು ಬಿಟ್ಬಿಟ್ಟು ನನ್ನಿಂದನೇ ಮದುವೆ ಆಗಿದ್ದು, ನಾನು ಇಲ್ದೇ ಹೋದ್ರೆ ಮದುವೆನೇ ಆಗಲ್ಲ ಅನ್ನಂಗಿದ್ರೆ ಏನು ಮಾಡ್ತಾರೆ, ಹುಚ್ಚನಾಗಿ ಹೊಡೆದಂಗೆ ಹೊಡೆದು ಕಳಿಸ್ತಾರೆ. ಇಲ್ಲಾಗಿದ್ದು ಅದೇನೆ. ಈಗೇನಾಯಿತು, ಇವಾಗ ಒಂದು ಇವೆಂಟಿಗೆ ಕರೆಸಿದ್ರು. ಇವೆಂಟಿಗೆ ಕರ್ಸ್ಮೇಲೆ ಏನು ಮಾತಾಡಬೇಕು, ಸಿನಿಮಾ ಬಗ್ಗೆ ಮಾತಾಡಬೇಕು, ಈ ಥರ ಗೆಸ್ಟ್ ಬಂದಿದ್ದಾರೆ ಅವ್ರ ಬಗ್ಗೆ ಎಲ್ಲ ಮಾತಾಡಬೇಕು. ಓಕೆನಾ? ಅದನ್ನು ಬಿಟ್ಬಿಟ್ಟು ನೀನು ನಮ್ಮ ತಮಿಳಿಂದಾನೇ ನಿಮ್ಮ ಕನ್ನಡನೇ ನಮ್ಮ ಭಾಷೆಯಿಂದನೇ ನಿಮ್ಮ ಭಾಷೆ ಹುಟ್ಟಿದ್ದು, ಮೂರ್ಖ, ಲೂಸು, ಹುಚ್ಚ, ತಲೆ ಸರಿಗಿದೆಯಾ ಹಿಂಗೆ ನಿನಗೆ? ಇಲ್ಲ ಮನೇಲಿ ಜಗಳಗೆಲ್ಲ ಮಾಡ್ಕೊಂಡು ಬಂದಿದೆ ನೋಡಿ ನಿಂತಿ ಜೊತೆ. ನಾನ್ಸೆನ್ಸ್. ಏನು ಮಾತಾಡ್ತಿದ್ದೆ, ನಿನಗೇನಾದ್ರು ಸ್ವಲ್ಪ ಬುದ್ಧಿ ಇದೆಯಾ? ಸಿನಿಮಾ ಬಗ್ಗೆ ಮಾತಾಡು ಅಂದರೆ ಕನ್ನಡದ ಬಗ್ಗೆ ಎಲ್ಲ ಮಾತಾಡಿಕೊಂಡು ಕೋತಿ ಬಡಿಯತ್ತದೆ. ಸಿನಿಮಾ ಬಗ್ಗೆ ಮಾತಾಡು ಅಂದರೆ ಕನ್ನಡದ ಬಗ್ಗೆ ಮಾತಾಡ್ತಿಲ್ಲ ಬುದ್ಧಿ ಇಲ್ವಾ ನಿನಗೆ? ಓಕೆ, ಇನ್ನು ಅಂದಲ್ಲಪ್ಪ, ಇವಾಗ ಒಂದು ಪಾಯಿಂಟ್ ಅಂದಲ್ಲಪ್ಪ, ನಮ್ಮ ತಮಿಳಿಂದನೇ ನಿಮ್ಮ ಕನ್ನಡ ಅಂತ. ಏನು ಪ್ರೂಫ್ ಆಯ್ತಾಯಿತು? ಓಕೆ, 2000 ಇತಿಹಾಸ ತಮಿಳಿಗೂ ಇದೆ, ಕನ್ನಡಕ್ಕೂ ಇದೆ. ಮೂರ್ಖ, ತ್ರೇತಾಯುಗ ಗೊತ್ತಾನೆ, ಆಂಜನೇಯ ದೇವರು ಕನ್ನಡದವರು, ಅದು ಗೊತ್ತಾ? ಅದು ತಿಳ್ಕೊಂಡು ಮಾತಾಡೋ. ತಮಿಳಲ್ಲಿ ಎಲೆಕ್ಷನ್ ಕೇಳಕ್ಕೆ ಹೋದಾಗ ತಮಿಳ್ನಾಡಲ್ಲಿ ಇವನಿಗೆ ಮೂಸ್ ನೋಡೋರಿಲ್ಲ, ಗಟ್ಟರ್ ಫೆಲೋ ಇವನು ಬಂದ್ಬಿಟ್ಟು ನಮ್ಮ ಕನ್ನಡದ ಬಗ್ಗೆ ಮಾತಾಡ್ತೀಯ? ಅದೇನೋ ದೋಸೆ ಇಕ್ಕೊಂಡು ಏನೋ ಇದು ಮಾಡ್ಬಿಡೋಕ್ಕೆ ದೊಡ್ಡದಾಗಿ ನಾನು ಪ್ರೀತಿಯಿಂದ ಅಂದಿದ್ದು, ನಾನು ನಮ್ಮ ಬಂಧು ಬಳಗ, ನಮ್ಮವರು ಶಿವಣ್ಣ ಆಗಿರ್ಬೋದು, ಕನ್ನಡಿಗರಾಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಇಲ್ಲಿ ನಂದ ತಿಂದಿದ್ದೀಯ, ನಾಚಿಕೆ ಆಗಲ್ವ ನಿನಗೆ? ಯೋಗ್ಯತೆ ಇಲ್ಲ, ಏನು ಮಾತಾಡ್ತೀಯ ಕಟ್ಟರ್ ಫೆಲ್ಲೋ? ಇಲ್ಲಿ ನನ್ನ ತಿಂದಿದ್ದೆ, ನಿನಗೆ ಸ್ವಲ್ಪನೂ ನಿಯತ್ತಿಲ್ಲ ಇಲ್ಲಿ ನಿನಗೆ. ಮುಂದೆ ಬನ್ನಿ ಅಂದ್ಬಿಟ್ಟು ಇದು ಈ ಥರ ಮುಂದೆ ಬರೋದಾ? ಸಿನಿಮಾದಲ್ಲಿ ಮುಂದೆ ಬಾರಯ್ಯ, ಸಿನಿಮಾ ಒಳ್ಳೆ ಸಿನಿಮಾ ಮಾಡ್ಬಿಟ್ಟು ಕಾಂಟ್ರವರ್ಸಿಲಲ್ಲ, ಏನು ಯೋಗ್ಯತೆಗೆ ನಾನು ಎಕಡ ಏನಿವೆಲ್ಲ? ಅದು ನಮ್ಮ ಶಿವಣ್ಣನ ಕಳಿಸ್ಬಿಟ್ಟು ಅವಮಾನ ಮಾಡಿದ್ದೀರಾ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಶಿವಣ್ಣನ ಬಗ್ಗೆ ನಂಗೆ ತುಂಬ ಬೇಜಾರಾಯಿತು. ಏನಕ್ಕೆ ಅಂದರೆ ಆ ಟೈಮಲ್ಲಿ ಯಾರೇ ಇದ್ದಿದ್ರು ಆ ಥರ ರಿಯಾಕ್ಟ್ ಮಾಡಿರೋರು. ಪಾಪ ಅವ್ರೇನೋ ಮಾತಾಡ್ತವ್ರೆ, ಯಾರಿಗೂ ಗೊತ್ತಿಲ್ಲ. ಅವರು ಈ ಥರ ರಿಪ್ಲೈ ಕೊಡ್ತಾರೆ, ಈ ಥರ ಕನ್ನಡದ ಬಗ್ಗೆ ಈ ಥರ ಸ್ವಲ್ಪ ಅವಮಾನ ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತಾಗಿರಲ್ಲ. ಸರಿ, ಓಕೆ, ಶಿವಣ್ಣ ಅಲ್ಲಿ ಏನು ರಿಯಾಕ್ಟ್ ಮಾಡಿಲ್ಲ, ಒಬ್ಬ ಗೆಸ್ಟಾಗಿ ಬಂದರು, ಗೆಸ್ಟಾಗಿ ಹೋದ್ರು, ಅಲ್ಲಿ ಓಕೆ, ನನಗೇನು ಇಲ್ಲ. ಬಟ್ ಇಲ್ಲಿ ಬೆಂಗಳೂರಲ್ಲಿ ಈ ಒಂದು ಇವೆಂಟ್ಗೆ ಅಂತ ಬಂದಾಗ ಆ ಪ್ರಶ್ನೆ ಕೇಳಿದಾಗ ಅವ್ರಿಗೂ ಒಂದು ಮೆಚುರಿಟಿ ಇದೆ, ಅವ್ರಿಗೂ ಗೊತ್ತು ಏನು ಸರಿ ಇಲ್ಲ ಅಂದ್ಬಿಟ್ಟು ಅವ್ರ ಬಗ್ಗೆ ಒಳ್ಳೇದೇ ಮಾತಾಡಿದ್ರು. ಐ ಥಿಂಕ್ ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬ ಮೇರು ನಟ ಕನ್ನಡದಲ್ಲಿ, ಅವ್ರು ಮಾಡಿರೋ ಸಾಧನೆ ಇದುವರೆಗೂ ಯಾರೂ ಮಾಡಿಲ್ಲ. ಅಂಥವ್ರ ಮಗ ಆಗ್ಬಿಟ್ಟು ನೀವು ಈ ಥರ ಮಾಡೋದು ಯಾಕೋ ನನಗೆ ಸರಿ ಅನಿಸ್ಲಿಲ್ಲ. ನನಗೆ ಅಂತಲ್ಲ, ಯಾವ ಕನ್ನಡಿಗರಿಗೂ ಸರಿ ಅನಿಸಿಲ್ಲ. ನಿಮ್ಮ ಬಗ್ಗೆ ತುಂಬ ಬೇಸರ ಆಯಿತು ಶಿವಣ್ಣ, ಸೀರಿಯಸ್ಲಿ ತುಂಬ ಬೇಸರ ಆಯಿತು.
ನಮ್ಗೇನೋ ಸರಿ ಅನ್ಸಲ್ಲ. ನೀವು ಇತ್ತೀಚೆಗೆ ನಾವು ನೋಡ್ತಾನೆ ಇದೀವಿ, ನೀವು ನಮ್ಗಿಂತ ನೀವು ಬೇರೆ ತಮಿಳವ್ರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದೀರಾ. ಧನುಷ್ ಅವ್ರ ಸಿನಿಮಾದಲ್ಲಿ ನಟನೆ ಮಾಡಿರೋದಾಗಿರ್ಬೋದು, ಜೈಲರಲ್ಲಿ ಮಾಡಿರೋದಾಗಿರ್ಬೋದು, ಮಾಡ್ರಿ, ಬೇಡ ಅಂತ ಅನ್ನಲ್ಲ. ಬಟ್ ತುಂಬಾ ಅಲ್ಲೇ ಹೋಗಿ ಸಪೋರ್ಟ್ ಮಾಡ್ತೀರಾ, ಯಾಕೆ ನಮ್ಮಲ್ಲಿ ಯಾಕೆ ಸಪೋರ್ಟ್ ಮಾಡಲ್ಲ? ಆಮೇಲೆ ನೀವು ಅಂತೀರಾ ದೊಡ್ಡ ದೊಡ್ಡ ಸ್ಟಾರ್ಗೆ ಮಾತ್ರ, ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾ ಬಿಟ್ರೆ ಮಾತ್ರ ನಮ್ಮ ಕನ್ನಡದಲ್ಲಿ ಓಡೋದು, ಚಿಕ್ಕ ಚಿಕ್ಕ ಸ್ಟಾರ್ ಓಡಲ್ಲ. ಯಾಕೆ ಶಿವಣ್ಣ ಲವ್ ಮಾಕ್ಟೈಲು ಅವ್ರದ್ದು, ಡಾರ್ಲಿಂಗ್ ಕೃಷ್ಣ ಅವ್ರ ಕೆರಿಯರೇ ಮುಗ್ದೋಗಿತ್ತು, ಅವ್ರದ್ದು ನಾವು ಗೆಲ್ಸ್ಲಿಲ್ವಾ? ಅಜಯ್ ರಾವ್ ಅವ್ರದ್ದು ರೀಸೆಂಟಾಗಿ ಬಂತು ಒಂದು ಯುದ್ಧಕಾಂಡ, ಅವ್ರ ಸಿನಿಮಾನ ಗೆಲ್ಸ್ಲಿಲ್ವಾ? ಹಾಂ, ಎಲ್ಲಿ ಈ ಥರ ಅಂದ್ಬಿಟ್ರೆ ಏನು? ಈ ಥರ ಕನ್ನಡಿಗ, ನೀವೇ ಒಬ್ಬ ಕನ್ನಡಿಗನಾಗಿ ಈ ಥರ ಅಂದರೆ ಸೀರಿಯಸ್ಲಿ ಬೇಜಾರಾಗುತ್ತೆ. ಹಾಂ, ಒಬ್ಬ ಮೇರು ನಟನ ಇವಾಗ ನೀವೇ ನಮ್ಗೆ ಸೀನಿಯರು. ನೀವು ಇವಾಗ ಯಾರಿದ್ದಾರೆ? ನೀವು ಮತ್ತು ರವಿಚಂದ್ರನ್ ಸರ್, ರಮೇಶ್ ಸರ್, ಇವ್ರುಗಳೇ ಸೀನಿಯರು. ನೀವುಗಳೇ ಈ ಥರ ಆಗ್ಬಿಟ್ಟು ಕನ್ನಡದ ಬಗ್ಗೆ ಇಷ್ಟೊಂದು ತುಂಬ ಬೇಸರ ಆಯಿತು ಶಿವಣ್ಣನ ಬಗ್ಗೆ. ಇನ್ನೊಂದೇನಂತ ಅಂದರೆ, ಇವಾಗ ಎಕ್ಸಾಂಪಲ್ ನಮ್ಮ ಕನ್ನಡದಲ್ಲಿ ಏನಾದರೂ ಇವೆಂಟ್ ನಡೀಲಿ, ಏನಾದರೂ ಒಂದು ಇವೆಂಟ್ ನಡೆದ್ರು, ತೆಲುಗುಯಿಂದ ಬರ್ತಾರೆ, ಕನ್ನಡ ಮಾತಾಡ್ತಾರ, ತೆಲುಗುಲೇ ಮಾತಾಡ್ತಾರೆ. ತಮಿಳಿಂದ ಬರ್ತಾರೆ, ಅವರು ಕನ್ನಡ ಮಾತಾಡ್ತಾರೆ, ತಮಿಳೇ ಮಾತಾಡ್ತಾರೆ. ಬಾಲಿವುಡಿಂದ ಬರ್ತಾರೆ, ಕನ್ನಡ ಮಾತಾಡ್ತಾರೆ, ಹಿಂದಿನೇ ಮಾತಾಡ್ತಾರೆ. ನೀವು ಯಾಕೆ ಹೋಗ್ಬಿಟ್ಟು ಅಲ್ಲಿ ತಮಿಳು ಮಾತಾಡ್ತೀರಾ? ನೀವು ಕನ್ನಡದಲ್ಲೇ ಮಾತಾಡಿ. ಇಷ್ಟ ಇದ್ರೆ ಅರ್ಥ ಮಾಡ್ಕೊತೀರಿ, ಇಲ್ಲಿ ಎದ್ದೋಯ್ತಾ ಮುಂಡೆ ತಗೋ, ಯಾಕೆ ತಲೆ ಕೆಡಿಸ್ಕೊತೀರಾ? ನನಗೆ ಬರೋದು ಕನ್ನಡಪ್ಪ, ನಾನು ಕರ್ನಾಟಕದಿಂದ ಬಂದಿದ್ದೀನಿ, ಕನ್ನಡದಲ್ಲಿ ಮಾತಾಡ್ತೀನಿ ಅಂತ ಕನ್ನಡದಲ್ಲಿ ಮಾತಾಡಿ. ನೀವು ಹೋಗ್ಬಿಟ್ಟು ಅಲ್ಲಿ ತಮಿಳು ಮಾತಾಡ್ತೀರಲ್ಲ, ಇದು ಯಾವ ಪಾಯಿಂಟು? ಓಕೆ, ನಿಮ್ಮ ಪರ್ಸ್ನಲ್ ಎಲ್ಲ ಹೇಳಿದ್ರಿ. ನಾನು ಕಮಲ್ ಹಾಸನ್ ಸರ್ ಬಿಗ್ ಫ್ಯಾನು, ನಾನು ಸ್ನಾನ ಮಾಡಿಲ್ಲ 3 ದಿವಸ, ಅವ್ರನ್ನ ತಪ್ಕೊಂಡಿದ್ದ ದಿವಸ, ಅವ್ರನ್ನ ಫಸ್ಟ್ ಮೀಟ್ ಮಾಡಿದ್ದ ದಿವಸ, ಅದೆಲ್ಲ ಓಕೆ, ನಿಮ್ಮ ಪರ್ಸ್ನಲ್ಲು. ಅಲ್ಲಿ ಹೋಗಿ ನೀವು ಅದನ್ನ ಹೇಳೋ ಅವಶ್ಯಕತೆ ಫಸ್ಟ್ ಆಫ್ ಆಲ್ ಇರಲಿಲ್ಲ. ಒಂಥರ ನಿಮ್ಮನ್ನ ಎಲ್ಲ ನಮ್ಮಲ್ಲೇ ಹಿಂಗೆ ನೋಡ್ತಾರೆ ಅಂದರೆ, ಅಲ್ಲಿ ಬೇರೆ ಕಡೆ ಒಂದು ಲೆವೆಲ್ಗೆ ನೋಡ್ತಾರೆ. ಅದು ನೀವು ಹೋಗ್ಬಿಟ್ಟು ಅಲ್ಲಿ ಯಾಕೋ ನಿಮ್ಮನ್ನ ನೀವೇ ಸ್ವಲ್ಪ ಚಿಕ್ಕವರಾಗಿ ಮಾಡ್ಕೊಂಡ್ರಿ ಅಂತ ನಮ್ಗನ್ನಿಸ್ತು. ತುಂಬ ಬೇಜಾರಾಯಿತು. ಆ್ಯಸ್ ಎ ಒಬ್ಬರು ಒಂದು ದೊಡ್ಡ ಮನೆಯಿಂದ ನೀವು ಬಂದು ನೀವು ಮಾತಾಡಬೇಕಾಯ್ತು, ಅದು ನೀವು ಮಾತಾಡಲಿಲ್ಲ. ತುಂಬ ಅಂದರೆ ತುಂಬ ಬೇಸರ ಆಯಿತು. ಈ ಥರ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ಇನ್ನೊಂದು ಹೇಳಿದ್ರಲ್ಲಪ್ಪ ಇವಾಗ ಕಮಲ್ ಹಾಸನ್ ಅವರೇ, ಕಚಡ ಅದೇನೋ ಹೇಳ್ದಲ್ಲಪ್ಪ, ನಮ್ಮಿಂದ ನಿಮ್ಮ ಲ್ಯಾಂಗ್ವೇಜ್ ಅಂತ ಅಂದ್ಬಿಟ್ಟು. ಇವಾಗ ನಾನೊಂದು ಪಾಯಿಂಟ್ ಹೇಳಲ್ಲ, ನಮ್ಮಿಂದ ನೀನು ನೀನು ಇವತ್ತು ಬದುಕ್ತಿದೆ ಅಂದರೆ ನಮ್ಮಿಂದನೇ ನೀನು. ಹೆಂಗೆ ಅಂತ ಹೇಳಲ್ಲ? ಕಾವೇರಿ ಎಲ್ಲಿಂದ ಬರ್ತಾ ಇರೋದು? ಮೂರ್ಖ, ಗೊತ್ತಾ ನಿನಗೆ ಎಲ್ಲಿಂದ ಬರ್ತಾ ಇರೋದು ಅಂತ? ಹಾಂ, KRS ಡ್ಯಾಮು ಅದಿಲ್ಲ ಅಂದರೆ ಏನ ಬರೀ ಅನ್ನ ತಿನ್ಕೊಂಡಿರ್ತೀರ ಅಲ್ಲಿ? ತಮಿಳ್ನಾಡು ಇರೋದೇ ನಮ್ಮಿಂದ, ಹಂಗೆ ಹೇಳ್ಬೋದಲ್ಲ, ನಾವು ಮೆರಿಬೋದಲ್ಲ, ನಮ್ಮಿಂದನೇ ತಮಿಳ್ನಾಡು, ಕನ್ನಡಿಗರಿಂದ ತಮಿಳು ಅಂತ. ನಾವು ವಿಶಾಲ ಹೃದಯದವರು, ನಮಗೆ ಆ ಥರ ಕಚಡ ಬುದ್ಧಿ ಇಲ್ಲ ನಿನ್ನ ಥರ ಅದೆಲ್ಲ ಹೇಳ್ಕೊಳಕ್ಕೆ. ಬರೀ ಈ ವಯ್ಯ ಅಲ್ಲ, ಈ ಥರ ಕಚಡಗಳು ಬೇಜಾನ್ ಜನ ಇದ್ದಾರೆ. ಕನ್ನಡಿಗರು, ಕನ್ನಡ ನಾಡು ಈ ಥರ ಕಚಡಗಳನ್ನ ಬೇಜಾನ್ ನೋಡ್ಬಿಟ್ಟಿದೆ. ನಿನ್ನಂಥವ್ರೆಲ್ಲ ಏನು ಕಿತ್ಕೊಳಕ್ಕಾಗಲ್ಲ ಬಂದು ಇಲ್ಲಿ, ಓಕೆನಾ? ಮತ್ತೆ ಇನ್ನೊಂದೇನಂದ್ರೆ, ನಮ್ಮ ಜನದ್ದು ತಪ್ಪು. ಕನ್ನಡಿಗರು ವಿಶಾಲ ಹೃದಯವಂತರು, ಏನಾದರೂ ಸಹಿಸ್ಕೊಂತೀವಿ. ಪೆಟ್ರೋಲ್ ಬಂಕ್ಗೆ ಹೋದ್ರೆ ನೀನು ಹಿಂದಿ ಮಾತಾಡೋ ಅಂತ ಅವ್ನು ನಮಗೆ ಧಮಕಿ ಆಗ್ತಾನೆ, ಅಲ್ಲೆಲ್ಲೋ ಹೋದ್ರೆ ತಮಿಳ್ ಮಾತಾಡೋ ಅಂತ ಅವ್ರು ನಮ್ಗೆ ಧಮಕಿ ಆಗ್ತಾರೆ. ನಮ್ಗೊಂದೊಂದ್ಸಲ ಅನ್ಸುತ್ತೆ, ಇದೇನು ಮಿನಿ ತಮಿಳ್ನಾಡ, ಮಿನಿ ಆಂಧ್ರ ಪ್ರದೇಶ, ಇಲ್ಲ ಮಿನಿ ಪಾಕಿಸ್ತಾನ? ಈ ಗೋರಿಪಳ್ಳಿಯ ಶಿವಾಜಿನಗರಕ್ಕೆ ಹೋಗ್ಬಿಟ್ರು ಅಂತೂ ಅಲ್ಲಿ ಹೋಗಿ ಕೇಳಬೇಕು, ಅಣ್ಣ ಇಲ್ಲಿ ಕನ್ನಡ ಬರ್ತದ ಮಾತಾಡೋಕ್ಕೆ ಅಂತ ಅಂದ್ಬಿಟ್ಟು. ಇನ್ನೊಂದು 5-6 ವರ್ಷ ಅಷ್ಟೇ, ಎಲ್ಲ ಹುಡುಕ್ಬೇಕು ನಾವು. ಅಣ್ಣ ಇಲ್ಲಿ ಕನ್ನಡದವ್ರು ಎಲ್ಲವರಣ ಸ್ವಲ್ಪ ಮಾತಾಡಬೇಕು ಅಂತ ಹುಡುಕ್ಬೇಕು. ಆ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಾಂ, ಇವನು ಫಿಲಮ್ ಬಂದರೆ ಯಾರು ನೋಡಕ್ಕೆ ಹೋಗ್ಬಿಡಿ, ಫಿಲಮ್ ಬಂದರೆ ನೋಡಕ್ಕೆ ಹೋಗ್ಬಿಡಿ, ಅಲ್ಲ ರಿಲೀಸ್ ಮಾಡಬೇಡಿ. ಕಟ್ಟರ್ ಫೆಲ್ಲೋದು, ರಿಲೀಸ್ ಮಾಡಬೇಡಿ ಒಂದು ಫಿಲಮ್ನ. ಯಾರು ನೋಡು ಅಂತ ಅಂತಿದ್ದು? ಏನು ಬೇಕಾಗಿಲ್ಲ ಇವನ್ ಫಿಲಮ್. ನಮ್ಮ ಕನ್ನಡದಲ್ಲಿ ಬೇಜಾನ್ ಸಿನಿಮಾ ಐತೆ, ಬೇಕಾದ್ರೆ ಇವಾಗ ಬರೋರಿಗೆ ಸಪೋರ್ಟ್ ಮಾಡೋಣ. ಒಂದು ಸಿನಿಮಾ ರಿಲೀಸ್ ಮಾಡಬಾರ್ದು. ಇವನು ಸಿನಿಮಾ ಬೆಂಗಳೂರಿಗೆ ಬಂದರೆ ಹುಚ್ಚ ನಾಯಿ ಹೊಡೆದಂಗೆ ಹೊಡೆದು ಕಳಿಸ್ತಾರೆ. ಬಾ ನಿನ್ನ ಏನು ಇದಕ್ಕೆ ಧೈರ್ಯ ಇದ್ರೆ ಬೆಂಗಳೂರಿಗೆ ನೋಡೋಣ, ಅದು ಹೆಂಗೆ ಬತ್ತೀಯ ಅಂತ. ಯೋಗ್ಯತೆ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಫ್ಯಾಮಿಲಿ ನೋಡ್ಕೊಂಡು ಇಟ್ಟು ಯೋಗ್ಯತೆ ಇಲ್ಲ, ಬಂದು ಕನ್ನಡದ ಬಗ್ಗೆ ಮಾತಾಡ್ತಾನೆ. ಥೂ, ಪ್ರೀತಿಯಿಂದ ಅಂತ ಅಂದೆ, ನಾವು ಪ್ರೀತಿಯಿಂದ ಅಂತೀವಿ. ಕಚಡ ನನ್ನ ಮಗನೇ, ಪ್ರೀತಿಯಿಂದ. ಲೋಫರ್ ನನ್ನ ಮಗನೇ, ಪ್ರೀತಿಯಿಂದ. ಎತ್ತೊಂದು ಕಪಾಲು ಕೊಡಿತೀವಿ ಪ್ರೀತಿಯಿಂದ. ಹಾಂ, ಅನ್ಸ್ಕೋ, ಪರವಾಗಿಲ್ಲ, ಕೋತಿ ಬಡಿತದೆ. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಇಂಥವ್ರು 1000 ಜನ ಬಂದರು ನಮ್ಮ ಕನ್ನಡದಿಂದ ಏನೂ ಮಾಡೋಕ್ಕಾಗಲ್ಲ. ಬಟ್ ಶಿವನಿಂದ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ, ಅದಾಗಿರಲಿಲ್ಲ. ಆದಷ್ಟು ಎಲ್ಲ ಕಡೆ ಕನ್ನಡನೇ ಮಾತಾಡಿ. ನಾನು ಇವಾಗ ಜನಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಈ MG ರೋಡ್ಗೆ ಹೋಗ್ಬಿಟ್ರೆ, ಬ್ರಿಗೇಡ್ ರೋಡ್ಗೆ ಹೋಗ್ಬಿಟ್ರೆ, ಹೋ ಯಾ ಇಟ್ಸ್ ಸೊ ಲೈಕ್ ರೈಟ್, ಐ ವಾಂಟ್ ಟು ಕಮ್ ಇನ್. ಫಸ್ಟ್ ಆಫ್ ಆಲ್ ನಿಮ್ಮ ತಾಯಿ ಭಾಷೆನ ಫಸ್ಟ್ ಮಾತಾಡಿ. ಇಂಗ್ಲೀಷು, ಈ ತೆಲುಗು, ತಮಿಳು, ಹಿಂದಿ ಅವೆಲ್ಲ ಇದ್ದಿದ್ದೆ. ಕನ್ನಡನ ಫಸ್ಟು ಕನ್ನಡದಲ್ಲಿ ಮಾತಾಡಿ. ಈ ಮಾಲ್ಸ್ಗಳಲ್ಲಿ ಫಸ್ಟು ಕನ್ನಡ ಹಾಡಾಕ್ರಿ, ಬರೀ ಇಂಗ್ಲೀಷು ಅಂದ್ಕೊಂಡು ಮುಂಡೆ ತವ. ಫಸ್ಟು ನಾವು ನಮ್ಮ ಭಾಷೆನ ಬೆಳೆಸ್ಬೇಕು. ಅದಕ್ಕೆ ಹೇಳೋದಪ್ಪ, ನಮ್ಮ ಡಿ ಬಾಸ್ ಅಂದರೆ ಡಿ ಬಾಸ್, ಅವ್ರು ಫ್ಯಾನ್ ಆಗಿರೋದಕ್ಕೂ ಪುಣ್ಯ. ಅವ್ರು ಯಾವತ್ತೂ ಅಂದ್ಬಿಟ್ರು ಇಲ್ಲಿರೋರು ನಮ್ಮ ಕನ್ನಡ ಭಾಷೆ ಬೆಳೆಸ್ಕೊಬೇಕು. ಅಲ್ಲಿ ಫಸ್ಟ್ ಆಫ್ ಆಲ್ ಅವ್ರು ತಮಿಳವರು, ತೆಲುಗುವರು, ಹಿಂದಿಯವರು ಬಿಟ್ಕೊಡ್ತಾರೆ ಅವ್ರ ಭಾಷೆನ, ನಮ್ಮವರೇ ಬಿಟ್ಕೊಡೋದು ಅಂತ ಅಂದ್ಬಿಟ್ಟು ಅದು ಹಂಗೆ ಆಯಿತು. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನಿಮ್ಗೇನು ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಬೈದರೂ ಪರವಾಗಿಲ್ಲ ಗುರು, ನನಗೇನು ಅನ್ನಿಸ್ತು, ನಾನು ಮಾತಾಡಿದ್ದೀನಿ. ನಮ್ಮ ಭಾಷೆ ಬಗ್ಗೆ ಮಾತಾಡಿದ್ರೆ ಇಂಥ ಕೋತ್ ನನ್ನ ಮಕ್ಕಳು ಯಾವನೇ ಇರಲಿ, ಎಂಥವನೇ ಮಾತಾಡಲಿ, ಅವ್ರು ಕನ್ನಡದವರಾಗಲಿ ಬೇರೆಯವರಾಗಲಿ, ನಮ್ಮ ಭಾಷೆ ಬಗ್ಗೆ ಮಾತಾಡಿದ್ರೆ ನಾನು ಹಿಂಗೆ ಮಾತಾಡೋದು. ಥ್ಯಾಂಕ್ ಯು.